ಅದಾನಿಯಿಂದ ಷೇರು ಹಗರಣ ನಡೆದಿದೆ ಎಂದು ಹೇಳಿದ್ದ ಹಿಂಡೆನ್ಬರ್ಗ್ ಮತ್ತೆ ಸುದ್ದಿಯಲ್ಲಿದೆ. ಈಗ ಅದು ಮಾಡಿರುವ ಹೊಸ ಹಾಗೂ ಗಂಭೀರ ಆರೋಪಗಳೇನು? ಷೇರುದಾರರ ಹಿತಾಸಕ್ತಿ ಕಾಪಾಡಬೇಕಾದ ಸೆಬಿ ವಿರುದ್ಧವೇ ಹಿಂಡೆನ್ಬರ್ಗ್ ಗಂಭೀರ ಆರೋಪ ಮಾಡಲು ಕಾರಣವೇನು? ಈ ಹಗರಣದಲ್ಲಿ ಈಗ ಕೇಳಿ ಬಂದಿರುವ ಪ್ರತಿಷ್ಠಿತ ಭಾರತೀಯ ಬ್ಯಾಂಕ್ ಯಾವುದು? ಈ ಹೊಸ ಬೆಳವಣಿಗೆ ಬಗ್ಗೆ ನಿಮ್ಗೆ ಸರಳವಾಗಿ ಎಲ್ಲವನ್ನು ಹೇಳ್ತೀವಿ. ಆದ್ರೆ ನೀವು ನಮ್ಮ ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಕೂಡಲೇ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿಬಿಡಿ. ಹಿಂಡೆನ್ಬರ್ಗ್ ಪ್ರಕರಣ ಎಲ್ರಿಗೂ ನೆನಪಿರುತ್ತೆ. ಉದ್ಯಮಿ ಗೌತಮ್ ಅದಾನಿ ಬೃಹತ್ ಷೇರು ಹಗರಣ ಮಾಡಿದ್ದಾರೆ ಅಂತ ಮೊದಲು ಬಯಲು ಮಾಡಿದ್ದೇ ಹಿಂಡೆನ್ಬರ್ಗ್ ವರದಿ. ಅದು ಜನವರಿ 2023ರಲ್ಲಿ ಬಿಡುಗಡೆಯಾಗಿತ್ತು. ವಿಚಾರ ಕೋರ್ಟ್ ವರೆಗೂ ಹೋಗಲು ಸಂಸತ್ತಿನಲ್ಲಿ ಕೋಲಾಹಲ ಏಳಲು ಅದು ಕಾರಣವಾಗಿತ್ತು. ಈಗ ಅದೇ ಹಿಂಡೆನ್ಬರ್ಗ್ ಹೊಸ ಆರೋಪಗಳನ್ನ ಮಾಡಿದೆ. ಅದರಲ್ಲಿ ದೇಶದ ಬ್ಯಾಂಕ್ ಒಂದರ ಹೆಸರು ಉಲ್ಲೇಖವಾಗಿದೆ. ಮತ್ತೊಮ್ಮೆ ಅದಾನಿ ಸಾಮ್ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಕಾಣಿಸಿದೆ. ಷೇರುಪೇಟೆಯಲ್ಲೂ ಏರುಪೇರಿಗೆ ಇದು ಕಾರಣವಾಗಿದೆ. ಹಿಂಡೆನ್ಬರ್ಗ್ ಮಾಡಿರುವ ಹೊಸ ಆರೋಪಗಳೇನು ಮತ್ತು ಅದು ಯಾವ ಬ್ಯಾಂಕ್ ವಿಚಾರವಾಗಿ ಉಲ್ಲೇಖ ಮಾಡಿದೆ ಎಂಬುದನ್ನು ನೋಡುವ ಮೊದಲು ಒಂದು ವಿಚಾರವನ್ನ ಪ್ರಸ್ತಾಪಿಸಬೇಕು. ಅದು ಅದಾನಿ ಸಮೂಹದ ಕುರಿತು ಹಿಂಡೆನ್ಬರ್ಗ್ ಮಾಡಿದ ಆರೋಪಕ್ಕೆ ಸಂಬಂಧಿಸಿದಂತೆ ಭಾರತೀಯ ಷೇರುಪೇಟೆ ನಿಯಂತ್ರಣ ಮಂಡಳಿ ಅಂದರೆ ಸೆಬಿ ಸಂಸ್ಥೆ ಹಿಂಡೆನ್ಬರ್ಗ್ಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ ಎಂಬ ವಿಚಾರ. 46 ಪುಟಗಳ ಈ ನೋಟಿಸ್ಗೆ ಹಿಂಡೆನ್ಬರ್ಗ್ ಅಧಿಕೃತ ಉತ್ತರ ನೀಡಿಲ್ಲವಾದರೂ ಬ್ಲಾಗ್ ಒಂದರಲ್ಲಿ ಅದು ಸೆಬಿ ನೋಟಿಸ್ ಬಗ್ಗೆ ವಿಚಾರ ಪ್ರಸ್ತಾಪಿಸಿದೆ. ಅಲ್ಲದೆ 5 ಪ್ರಮುಖ ವಿಚಾರಗಳನ್ನ ಹಿಂಡೆನ್ಬರ್ಗ್ ಎತ್ತಿದೆ. 1. ಸೆಬಿ ತನ್ನ ಹೊಣೆಗಾರಿಕೆಯನ್ನ ಸರಿಯಾಗಿ ನಿಭಾಯಿಸಿಲ್ಲ. ಅದು ಹೂಡಿಕೆದಾರರನ್ನ ರಕ್ಷಿಸುವ ಬದಲು ವಂಚಕರ ರಕ್ಷಣೆಗೆ ನಿಂತಂತೆ ತೋರ್ತಾ ಇದೆ. 2. ಹಿಂಡೆನ್ಬರ್ಗ್ ವರದಿ ಬಳಿಕ ಅದಾನಿ ಗ್ರೂಪ್ಗೆ ಸೆಬಿ ರಹಸ್ಯ ನೆರವು ನೀಡ್ತಾ ಇರುವ ಹಾಗೆ ಕಾಣ್ತಾ ಇದೆ. 3. ವಿವಿಧ ಕಂಪನಿಗಳನ್ನ ಬಳಸಿಕೊಂಡು ಅದಾನಿ ಸಮೂಹದ ಷೇರುಗಳನ್ನ ಮಾರಾಟ ಮಾಡಿದ್ದು. ಅಂದರೆ $22.25 ಮಿಲಿಯನ್ ಲಾಭ ಗಳಿಸಿದ್ದೇವೆ ಎಂಬ ತನ್ನ ಕುರಿತ ಆರೋಪ ನಿರಾಧಾರ ಎಂದು ಹಿಂಡೆನ್ಬರ್ಗ್ ಹೇಳಿದೆ. ನಾವು ಸುಮಾರು $4.1 ಮಿಲಿಯನ್ ಲಾಭ ಗಳಿಸಿದ್ದೇವೆ ಅಂತ ಹಿಂಡೆನ್ಬರ್ಗ್ ಹೇಳಿದೆ. 4. ಅದಾನಿ ಸಮೂಹದ ಷೇರುಗಳಿಂದ ಅನಾಮಧೇಯ ಹೂಡಿಕೆದಾರರಿಗೆ ಲಾಭ ಮಾಡಿಕೊಳ್ಳಲು ಉದ್ಯಮಿ ಉದಯ್ ಕೋಟಕ್ ಸ್ಥಾಪಿಸಿರುವ ಕೋಟಕ್ ಮಹೀಂದ್ರ ಬ್ಯಾಂಕ್ ಸಾಗರೋತ್ತರ ಫಂಡ್ ಅನ್ನ ಸೃಷ್ಟಿಸಿದೆ. ಆದ್ರೆ ಸೆಬಿ ನೀಡಿರುವ ನೋಟಿಸ್ನಲ್ಲಿ ಕೋಟಕ್ ಬ್ಯಾಂಕ್ ಅನ್ನ ಏಕೆ ಸರಿಯಾಗಿ ಹೆಸರಿಸಿಲ್ಲ ಅಂತ ಪ್ರಶ್ನಿಸಿದೆ. 5. ನೋಟಿಸ್ನಲ್ಲಿ ಕೆ ಇಂಡಿಯಾ ಆಪರ್ಚುನಿಟೀಸ್ ಫಂಡ್ ಮತ್ತು ಸಂಕ್ಷಿಪ್ತವಾಗಿ KMIL ಎಂದು ನಮೂದಿಸಲಾಗಿದೆ. ಹಾಗೆಂದ್ರೆ ಕೋಟಕ್ ಮಹೀಂದ್ರ ಇನ್ವೆಸ್ಟ್ಮೆಂಟ್ ಲಿಮಿಟೆಡ್. ಹೀಗೆ ಅದಾನಿ ಗ್ರೂಪ್ ಜೊತೆ ಈಗ ಕೋಟಕ್ ಮಹೀಂದ್ರ ಬ್ಯಾಂಕ್ ಹೆಸರು ತಳುಕು ಹಾಕಿಕೊಂಡಿರುವುದು ಮಹತ್ವದ ವಿಚಾರವಾಗಿದೆ. ಬ್ಯಾಂಕ್ನ ಸಂಸ್ಥಾಪಕ ಉದಯ್ ಕೋಟಕ್ ವೈಯಕ್ತಿಕವಾಗಿ ಸೆಬಿಯ 2017ರ ಕಾರ್ಪೊರೇಟ್ ಆಡಳಿತ ಸಮಿತಿಯ ನೇತೃತ್ವವನ್ನು ವಹಿಸಿದ್ರು. ಈಗ ಕೋಟಕ್ ಹೆಸರನ್ನ ಸೆಬಿ ಉಲ್ಲೇಖಿಸದೇ ಇರುವುದನ್ನು ನೋಡಿದ್ರೆ ಅದು ಭಾರತದ ಮತ್ತೊಬ್ಬ ಪ್ರಬಲ ಉದ್ಯಮಿಯ ರಕ್ಷಣೆಗೆ ಮುಂದಾಗಿರುವ ಅನುಮಾನ ಮೂಡುತ್ತೆ ಅಂತ ಹಿಂಡೆನ್ಬರ್ಗ್ ಹೇಳಿದೆ. ಷೇರುಪೇಟೆಯ ವಾಸ್ತವಿಕ ಬೆಲೆಗಿಂತ ಹೆಚ್ಚಿನ ಕೃತಕ ಬೆಲೆಯಲ್ಲಿ ಅದಾನಿ ಸಮೂಹದ ಷೇರುಗಳು ಮಾರಾಟ ಆಗ್ತಾ ಇದೆ ಅಂತ 2023ರ ಜನವರಿಯಲ್ಲಿ ತನ್ನ ವರದಿಯಲ್ಲಿ ಹಿಂಡೆನ್ಬರ್ಗ್ ಹೇಳಿತು. ಈ ಹಿನ್ನೆಲೆಯಲ್ಲಿ ಸೆಬಿ ಹಿಂಡೆನ್ಬರ್ಗ್ಗೆ ನೋಟಿಸ್ ಜಾರಿ ಮಾಡಿದ್ದು, ವರದಿಯಲ್ಲಿ ಉದ್ದೇಶಪೂರ್ವಕವಾಗಿ ವಾಸ್ತವಾಂಶಗಳನ್ನ ತಿರುಚಲಾಗಿದೆ ಅಂತ ಹೇಳಿದೆ. ನೋಟಿಸ್ ನೀಡಿರುವುದು ಅಸಂಬದ್ಧ ಕ್ರಮ ಅಂತ ಹಿಂಡೆನ್ಬರ್ಗ್ ಹೇಳಿದೆ. ಭಾರತದಲ್ಲಿ ವೈಯಕ್ತಿಕವಾಗಿ ಪ್ರಭಾವಶಾಲಿಯಾದವರು ವಂಚನೆ ಎಸಗಿದ್ದು ಅದನ್ನು ಬಹಿರಂಗಪಡಿಸಿದವರ ಬಾಯಿ ಮುಚ್ಚಿಸುವ ಮತ್ತು ಬೆದರಿಸುವ ತಂತ್ರವಾಗಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಅಂತ ಹಿಂಡೆನ್ಬರ್ಗ್ ಆಕ್ಷೇಪ ಮಾಡಿದೆ. ಹಿಂಡೆನ್ಬರ್ಗ್ನ ವರದಿಯ ಬಳಿಕ 2023ರ ಜನವರಿ 24ರಿಂದ 2023ರ ಫೆಬ್ರವರಿ 22ರ 1 ತಿಂಗಳ ಅವಧಿಯಲ್ಲಿ ಅದಾನಿ ಷೇರುಗಳು 59% ಕುಸಿತ ಕಂಡಿದ್ದವು. ಇದರ ನಡುವೆಯೇ ಕೆ ಇಂಡಿಯಾ ಆಪರ್ಚುನಿಟೀಸ್ ಫಂಡ್ ಲಿಮಿಟೆಡ್ ಒಂದು ಟ್ರೇಡ್ ಖಾತೆಯನ್ನ ತೆರೆದಿತ್ತು. ವರದಿ ಪ್ರಕಟವಾಗುವ ಕೆಲವು ದಿನಗಳ ಮೊದಲೇ ಅದಾನಿ ಎಂಟರ್ಪ್ರೈಸಸ್ ನಲ್ಲಿ ತನ್ನ ಟ್ರೇಡಿಂಗ್ ಅನ್ನ ಇದು ಶುರು ಮಾಡಿತು. ಕೆ ಇಂಡಿಯಾ ಎಂಬುದು ಕೋಟಕ್ ಗ್ರೂಪ್ನ ಸಾಗರೋತ್ತರ ಕಂಪನಿಯಾಗಿದೆ ಎಂಬುದು ಹಿಂಡೆನ್ಬರ್ಗ್ನ ಆರೋಪ. ತನ್ನ ವರದಿ ಬಂದ ಬಳಿಕ ಅದಾನಿ ಷೇರುಗಳ ಶಾರ್ಟ್ ಸೆಲ್ಲಿಂಗ್ಗೆ ಸೆಬಿ ತಡೆಯೊಡ್ಡಿತು ಮತ್ತು ಆ ಮೂಲಕ ಅದಾನಿ ಗ್ರೂಪ್ಗೆ ನೆರವಾಗಿತ್ತು ಎಂಬುದು ಹಿಂಡೆನ್ಬರ್ಗ್ ಆರೋಪ. ಈಗ ಅದಾನಿ ಮತ್ತು ಹಿಂಡೆನ್ಬರ್ಗ್ ವಿವಾದದಲ್ಲಿ ಕೋಟಕ್ ಮಹೀಂದ್ರ ಬ್ಯಾಂಕ್ ಹೆಸರು ತಳುಕು ಹಾಕಿಕೊಂಡಿರುವುದು ಬಯಲಾದ ಬೆನ್ನಲ್ಲೇ ಅದರ ಷೇರುಗಳ ಮೌಲ್ಯ 2.5% ಕುಸಿದಿರುವ ವರದಿಗಳಿವೆ. ಹಿಂಡೆನ್ಬರ್ಗ್ ಯಾವತ್ತೂ ನಮ್ಮ ಕೆ ಇಂಡಿಯಾ ಆಪರ್ಚುನಿಟೀಸ್ ಫಂಡ್ ಲಿಮಿಟೆಡ್ ನ ಕ್ಲೈಂಟ್ ಆಗಿರಲೇ ಇಲ್ಲ ಅಂತ ಕೋಟಕ್ ಮಹೀಂದ್ರ ಇಂಟರ್ನ್ಯಾಷನಲ್ ಲಿಮಿಟೆಡ್ ಹೇಳಿದೆ. ಆದ್ರೆ ಹಿಂಡೆನ್ಬರ್ಗ್ನ ಹೂಡಿಕೆ ಪಾಲುದಾರರಾಗಿರುವ ಕಿಂಗ್ಡನ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ಗೆ ಅದಾನಿ ಷೇರುಗಳ ಶಾರ್ಟಿಂಗ್ ಮಾಡಿಕೊಳ್ಳಲು ಕೆ ಇಂಡಿಯಾ ಆಪರ್ಚುನಿಟೀಸ್ ಫಂಡ್ ನೆರವಾಗಿರುವುದಾಗಿ ಅದು ಹೇಳಿದೆ. ನಮ್ಮ ಹೆಸರನ್ನ ಈ ಪ್ರಕರಣದಲ್ಲಿ ಎಳೆದು ತರುವ ಮೂಲಕ ಹಿಂಡೆನ್ಬರ್ಗ್ ನಮಗೆ ದೊಡ್ಡ ಸಮಸ್ಯೆಯನ್ನ ಸೃಷ್ಟಿಸಿದೆ. ಒಬ್ಬ ಫಂಡ್ ಮ್ಯಾನೇಜರ್ ಈಕ್ವಿಟಿಯ 200 ಪಟ್ಟು ಹೆಚ್ಚು ದರಕ್ಕೆ ಹೋಗುವ ಶೇರ್ ಅನ್ನ ಮಾರಲು ನಿರ್ಧರಿಸಿದ್ರೆ ಅಲ್ಲಿ ಏನಾದರೂ ಆಟ ನಡೀತಾ ಇದೆ ಅಂತ ನಮಗೆ ಗೊತ್ತಾಗುವುದಾದ್ರೂ ಹೇಗೆ? KMIL ದೇಶದ ಅತಿ ದೊಡ್ಡ ಫಂಡ್ ಮ್ಯಾನೇಜರ್ ಆಗಿದ್ದು ಯಾವುದೇ ಜಾಗತಿಕ ಹೂಡಿಕೆದಾರ ಸಹಜವಾಗಿ ನಮ್ಮತ್ತ ನೋಡ್ತಾನೆ ಅಂತ ಹೆಸರು ಬಹಿರಂಗಪಡಿಸಲು ಇಚ್ಛಿಸದ ಕೋಟಕ್ ಮಹೀಂದ್ರ ಬ್ಯಾಂಕ್ನ ಹಿರಿಯ ಅಧಿಕಾರಿಯನ್ನು ಉಲ್ಲೇಖಿಸಿ ಮಿಂಟ್ ಜಾಲತಾಣ ವರದಿ ಮಾಡಿದೆ. ಇಂತಹ ಯಾರು ಹೇಳದ ಮಹತ್ವಪೂರ್ಣ ಮತ್ತು ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೆಳಗಿರುವ ಬೆಲ್ ಐಕಾನ್ ಅನ್ನು ಒತ್ತಿಬಿಡಿ. ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.